ತಂದನ್ನಿ ತಾನಾನ ತಂದನ್ನಾನಿ ತಾನಾನ ತಂದನ್ನಾನ ತಾನಾನ ಅಜ್ಜಿ ಕತೆ ಹೇಳಜ್ಜಿ. ಹಾಯ್ ಫ್ರೆಂಡ್ಸ್, ನಾನು ಲಕ್ಷ್ಮಿ. ನಾವು ಕಪ್ಪಗಿರ್ಲಿ, ಬೆಳ್ಳಗಿರ್ಲಿ, ಕುಳ್ಳಗಿರ್ಲಿ ಅಥವಾ ಎತ್ತರವಾಗಿರ್ಲಿ, ಸಣ್ಣಗೆ ಇರ್ಲಿ, ದಪ್ಪಗೆ ಇರ್ಲಿ, ಹೇಗೆ ಇರ್ಲಿ, ನಮ್ಗೆಲ್ಲ ಗೆಳೆಯರು ಇದ್ದೇ ಇರ್ತಾರೆ. ಗೆಳೆತನ ಅನ್ನೋದು ಎಲ್ಲ ಬಂಧಗಳಿಗಿಂತ ಶ್ರೇಷ್ಠವಾಗಿದ್ದು ಅಂತಾಳೆ ನಮ್ಮ ಅಜ್ಜಿ. ಇವತ್ತು ಗೆಳೆಯರು ಬದುಕಿನಲ್ಲಿ ಎಷ್ಟು ಮುಖ್ಯ ಅನ್ನೋ ಕಥೆಯನ್ನ ಹೇಳ್ತಾಳಂತೆ. ತಡ ಮಾಡೋದು ಬೇಡ, ಬನ್ನಿ ಕೇಳೋಣ. ಮಕ್ಕಳ ಎಲ್ಲ ಬನ್ನಿ ಬೇಗ. ನಾನು ನಿಮ್ಗೆಲ್ಲ ಇವತ್ತು ಸ್ನೇಹ ಮತ್ತು ಸ್ನೇಹಿತರು ಅನ್ನೋದು ಎಷ್ಟು ಮುಖ್ಯ ಅನ್ನೋ ಕಥೆಯನ್ನ ಹೇಳ್ತೀನಿ ಕೇಳಿ. ಯಾರೂ ಕೂಡ ಗಲಾಟೆ ಮಾಡದೆ ಕೂತು ಕೇಳಿಸ್ಕೊಳ್ಳಿ ಮಕ್ಕಳ. ಒಂದಾನೊಂದು ಕಾಲದಲ್ಲಿ ಹೂವಿನ ಮನೆ ಅನ್ನೋ ಪುಟ್ಟ ಹಳ್ಳಿ ಇತ್ತು. ಅಲ್ಲಿ ನಾಗರಾಜ ಅನ್ನೋ ಹುಡುಗ ವಾಸವಾಗಿದ್ದ. ಆತ ತುಂಬಾ ಬುದ್ಧಿವಂತನಾಗಿದ್ದ ಮಕ್ಕಳ. ಆ ಊರಿನಲ್ಲಿ ಎಲ್ಲರಿಗೂ ನಾಗರಾಜ ಅಂದ್ರೆ ತುಂಬಾನೇ ಅಚ್ಚುಮೆಚ್ಚಾಗಿತ್ತು. ಆತ ದಿನಾಲೂ ಕಾಲೇಜ್ಗೆ ಹೋಗ್ತಾ ಇದ್ದ. ಕಾಲೇಜಿನಲ್ಲಿಯೂ ತುಂಬಾ ಒಳ್ಳೆಯ ವಿದ್ಯಾರ್ಥಿಯಾಗಿದ್ದ. ಅಂದಿನ ಓದನ್ನ ಅಂದೇ ಮುಗಿಸ್ತಿದ್ದ ಮಕ್ಕಳ. ಯಾವಾಗ್ಲೂ ಆಟ ಮತ್ತು ಪಾಠ ಎರಡರಲ್ಲಿಯೂ ಮುಂದೆ ಇರ್ತಿದ್ದ. ಆತ ತುಂಬಾ ಚೆನ್ನಾಗಿ ಕತೆ ಕವನ ಬರೀತಿದ್ದ ಮಕ್ಕಳ. ಕಾಲೇಜಿನಲ್ಲಿಯೂ ಅಧ್ಯಾಪಕರೆಲ್ಲ ತುಂಬಾ ಚೆನ್ನಾಗಿದೆ, ಇನ್ನೂ ಬರಿ ಅಂತ ಪ್ರೋತ್ಸಾಹ ಮಾಡ್ತಿದ್ರು. ಹಾಗೆ ಸ್ಥಳೀಯ ಪತ್ರಿಕೆಗಳಲ್ಲಿಯೂ ಆತ ಬರೆದು ಸಾಕಷ್ಟು ಜನಪ್ರಿಯನಾಗಿದ್ದ. ಹಾಗೆ ಆತ ತುಂಬಾ ಸ್ನೇಹಜೀವಿ ಕೂಡ ಹೌದು ಮಕ್ಕಳ. ಆತನಿಗೆ ಸಾಕಷ್ಟು ಗೆಳೆಯರು ಇದ್ರು. ಅವರೆಲ್ಲರಿಗೂ ನಾಗರಾಜ ಅಂದ್ರೆ ತುಂಬಾನೇ ಇಷ್ಟವಾಗಿತ್ತು. ಅವರೆಲ್ಲ ಆತನ ಜೀವದ ಗೆಳೆಯರು ಆಗಿದ್ರು. ಹೀಗಿರುವಾಗ ಆತನಿಗೆ ತಮ್ಮೂರಿನಲ್ಲಿ ಒಂದು ಸಂಘವನ್ನ ಕಟ್ಟಬೇಕು ಅಂತ ಅನ್ಸಿತ್ತು. ಹುಡುಗರೆಲ್ಲ ತುಂಬಾನೇ ಪ್ರೋತ್ಸಾಹ ಕೊಟ್ರು. ಗೆಳೆಯರ ಬಳಗ ಅನ್ನೋ ಸಂಘವನ್ನ ಉದ್ಘಾಟನೆ ಮಾಡಲಾಯ್ತು. ಆ ಸಂಘ ತುಂಬಾನೇ ಚೆನ್ನಾಗಿ ನಡೀತಿತ್ತು. ಊರಿನಲ್ಲಿ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡಲಾಯ್ತು. ಗಾಂಧೀಜಿಯವರ ಸ್ವಚ್ಛ ಭಾರತ ಕನಸು ಇತ್ತಲ್ಲ ಮಕ್ಕಳ. ಹೀಗಾಗಿ ತಮ್ಮ ಊರಲ್ಲಿ ಆ ಗೆಳೆಯರು ಪೊರಕೆ ಹಿಡಿದು ಸ್ವಚ್ಛಗೊಳಿಸೋಕೆ ಶುರು ಮಾಡಿದ್ರು. ತಮ್ಮ ಊರನ್ನ ಮಾದರಿ ಗ್ರಾಮ ಅಂತ ಮಾಡ್ಬೇಕು ಅನ್ನೋ ಪಣ ತೊಟ್ಟಿದ್ರು ಮಕ್ಕಳ. ಕೇವಲ ಆ ಗೆಳೆಯರ ಬಳಗ ಊರಿಗಷ್ಟೇ ಅಲ್ಲದೆ ಊರಿನ ಹೊರಗೂ ಸಾಕಷ್ಟು ಒಳಿತನ್ನ ಮಾಡ್ತಿತ್ತು. ಒಮ್ಮೆಯಂತೂ ಊರ ಪಟೇಲರಿಗೆ ರಕ್ತ ಬೇಕಾದ ಸಂದರ್ಭದಲ್ಲಿ ಸಂಘದ ಗೆಳೆಯರು ಹೋಗಿ ರಕ್ತ ಕೊಟ್ಟು ಬಂದ್ರು. ಆ ರಕ್ತ ಕೊಟ್ಟಿದ್ರಿಂದ ಪಟೇಲರ ಜೀವ ಉಳಿತು ಮಕ್ಕಳ. ಹೀಗಾಗಿ ನಾಗರಾಜನಿಗೆ ನಾವ್ಯಾಕೆ ಸಂಘದ ವತಿಯಿಂದ ರಕ್ತದಾನ ಶಿಬಿರಗಳನ್ನ ಮಾಡಬಾರ್ದು ಅನ್ನೋ ಯೋಚನೆ ಬಂತು. ಹೀಗಾಗಿ ಪಟ್ಟಣಕ್ಕೆ ಹೋಗಿ ವೈದ್ಯರೊಬ್ಬರ ಬಳಿ ಮಾತನಾಡ್ಕೊಂಡು ಬಂದ. ಒಂದೇ ವಾರದಲ್ಲಿ ಹೂವಿನ ಮನೆ ಗ್ರಾಮದಲ್ಲಿ ರಕ್ತದಾನ ಶಿಬಿರ ಮಾಡಲಾಯ್ತು. ಆ ಶಿಬಿರಕ್ಕೆ ಸಾಕಷ್ಟು ಜನ ಬಂದ್ರು. ಅಲ್ಲಿ ಅಪಾರ ಪ್ರಮಾಣದ ರಕ್ತ ಸಂಗ್ರಹವಾಯ್ತು. ಬಂದವರೆಲ್ಲ ಗೆಳೆಯರ ಬಳಗವನ್ನ ಹೊಗಳಿದ್ರು. ಪಟೇಲರಿಗೆ ಒಬ್ಳು ಮಗಳಿದ್ಲು ಮಕ್ಕಳ. ಆಕೆಯ ಹೆಸರು ಪದ್ಮಾವತಿ ಅಂತ. ಅವಳಿಗೆ ನಾಗರಾಜನ ಮೇಲೆ ಮನಸ್ಸಾಯ್ತು. ಆತನ ಬುದ್ಧಿವಂತಿಕೆ, ನಾಯಕತ್ವ ಗುಣ ಇವೆಲ್ಲದಕ್ಕೆ ಮಾರು ಹೋದ್ಲು. ಮಾರನೇ ದಿನ ಊರ ದೇವಾಲಯಕ್ಕೆ ನಾಗರಾಜ ಹೋದಾಗ ಇವಳು ಬಂದಿದ್ದಳು. ನಾನು ನಿನ್ನನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದ್ಲು. ನಾಗರಾಜನಿಗೂ ಒಳ್ಳೆಯ ಹುಡುಗಿಯ ತರ ಕಾಣಿಸಿದ್ರಿಂದ ಒಪ್ಪಿಗೆ ಕೊಟ್ಟ. ಮಾರನೇ ದಿನ ಅವರ ಗೆಳೆಯ ಬಳಗ ಸಂಘಕ್ಕೆ ಅವಳನ್ನು ಕರೆದುಕೊಂಡು ಹೋದ. ತನ್ನ ಗೆಳೆಯರಿಗೆಲ್ಲ ಅವಳನ್ನ ತನ್ನ ಸ್ನೇಹಿತೆ ಅಂತಾನೆ ಪರಿಚಯ ಮಾಡಿಕೊಟ್ಟ. ಆದ್ರೆ ಮಕ್ಕಳ ಗೆಳೆಯರೆಲ್ಲ ನಕ್ಕು ಸುಮ್ಮನಾದ್ರು. ಕೆಲ ದಿನಗಳಲ್ಲಿ ಪದ್ಮಾವತಿಯ ಹುಟ್ಟುಹಬ್ಬವಿತ್ತು. ನಾಗರಾಜನಿಗೆ ಏನಾದ್ರೂ ಉಡುಗೊರೆ ಕೊಡೋ ಮನಸ್ಸು ಆಯ್ತು. ಆದ್ರೆ ಮಕ್ಕಳ ಆತನಲ್ಲಿ ದುಡ್ಡು ಇರ್ಲಿಲ್ಲ. ಕಡಿಮೆ ಬೆಲೆಯ ಉಡುಗೊರೆ ಕೊಡೋದು ಸರಿಯಲ್ಲ ಅಂತ ಅನ್ಸಿ ಏನ್ ಮಾಡೋದು ಅಂತ ಯೋಚಿಸತೊಡಗಿದ.
ತಟ್ಟನೆ ಏನೋ ಹೊಳೆದಂತೆ ಆಗಿ ಗೆಳೆಯರ ಬಳಿ ಹೋದ. ನನ್ನ ಅಜ್ಜಿಯ ಮನೆಯಲ್ಲಿ ಒಬ್ರಿಗೆ ತುಂಬಾನೇ ಮೈ ಹುಷಾರಿಲ್ಲ. ಅವರಿಗೆ ಆಸ್ಪತ್ರೆಗಾಗಿ ತುಂಬಾ ಹಣ ಬೇಕು. ನಾವೆಲ್ಲ ಸೇರಿ ಸಹಾಯ ಮಾಡೋಣ ಅಂತ ಹೇಳ್ದ. ನಂಗೆ ದುಡ್ಡು ಒಟ್ಟು ಮಾಡಿ ಕೊಡಿ ಅಂತ ಕೇಳ್ಕೊಂಡ. ಗೆಳೆಯರು ಕೂಡ ಯಾರು ಶ್ರೀಮಂತರಲ್ಲ ಮಕ್ಕಳ. ಆದ್ರೂ ಕೂಡ ಅಲ್ಲಿ ಇಲ್ಲಿ ಹಣ ಒಟ್ಟು ಮಾಡಿ ಒಟ್ಟು 10,000 ರೂಪಾಯಿಯನ್ನ ಅವನ ಕೈಗೆ ಕೊಟ್ರು. ಆತ ಖುಷಿಯಿಂದ ಅಲ್ಲಿಂದ ಹೊರಟ. ಹುಟ್ಟುಹಬ್ಬದ ದಿನ ಪದ್ಮಾವತಿಯೊಂದಿಗೆ ಪಟ್ಟಣಕ್ಕೆ ಹೋದ. ಅಲ್ಲಿ ಅವಳಿಗೆ ಬೇಕಾಗಿದ್ದನ್ನೆಲ್ಲ ಕೊಡಿಸಿದ. ಚಂದದೊಂದು ಕಾಲ್ಗೆಜ್ಜೆಯನ್ನ ಉಡುಗೊರೆ ಮಾಡ್ದ. ಮರಳಿ ಊರಿಗೆ ಬರುವಾಗ ಸ್ನೇಹಿತನೊಬ್ಬ ಇವರನ್ನ ನೋಡ್ದ. ದುಡ್ಡಿಲ್ಲ, ಕಷ್ಟದಲ್ಲಿ ಇದಾನೆ ಅಂದಿದ್ದ ನಾಗರಾಜ ಪದ್ಮಾವತಿಯೊಂದಿಗೆ ಸುತ್ತುತ್ತಿದ್ದಾನಲ್ಲ ಅಂತ ಯೋಚಿಸತೊಡಗಿದ. ಗೆಳೆಯರಲ್ಲಿ ಹೇಳೋಣ ಅನ್ಸಿದ್ರು ಕೊನೆಗೆ ಬೇಡ, ಇದೆಲ್ಲ ಚಿಕ್ಕ ವಿಷಯ ಅಂತ ಸುಮ್ಮನಾದ. ಇದಾದ ಸ್ವಲ್ಪ ದಿನಗಳಲ್ಲಿ ಸಂಘದ ವಾರ್ಷಿಕೋತ್ಸವ ಮಾಡುವ ವಿಚಾರ ಬಂದಿತ್ತು. ಹೀಗಾಗಿ ಊರಲ್ಲೆಲ್ಲ ಗೆಳೆಯರು ಸಹಾಯ ಮಾಡಿ ಅಂತ ಚಂದ ಎತ್ತೋಕೆ ಶುರು ಮಾಡಿದ್ರು. ತುಂಬಾ ಒಳ್ಳೆಯ ಸಂಘ ಆಗಿದ್ರಿಂದ ಹಣ ಕೂಡ ಸಾಕಾಗುವಷ್ಟು ಒಟ್ಟಾಯ್ತು. ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿಯನ್ನ ನಾಗರಾಜ ಕೊಟ್ಟ. ಶಾಮಿಯಾನ ಹಾಕೋದು ಒಬ್ಬರಿಗೆ, ಊಟದ ವ್ಯವಸ್ಥೆ ಇನ್ನೊಬ್ಬನಿಗೆ, ಹಣದ ಲೆಕ್ಕಾಚಾರ ಪದ್ಮಾವತಿಗೆ ಕೊಟ್ಟ. ಆದ್ರೆ ಮಕ್ಕಳ, ಆ ಪದ್ಮಾವತಿ ತಾನೇ ಸಂಘದ ಅಧ್ಯಕ್ಷೆ ಅನ್ನೋ ಹಾಗೆ ಆಡ್ತಿದ್ಲು. ಬಾಕಿ ಸದಸ್ಯರಿಗೆಲ್ಲ ಕೆಲಸ ಮಾಡಿ ಅಂತ ಆದೇಶ ಮಾಡ್ತಿದ್ಲು. ಇದರಿಂದ ಉಳಿದವರಿಗೆ ಕೋಪ ಬೇಜಾರು ಎರಡೂ ಆಯ್ತು. ಆದ್ರೂ ಸಹಿಸ್ಕೊಂಡು ಸುಮ್ಮನಾದ್ರು. ಕಾರ್ಯಕ್ರಮ ಯಾವುದೇ ಅಡಚಣೆ ಇಲ್ಲದೆ ಯಶಸ್ವಿಯಾಗಿ ಮುಗೀತು. ಆದ್ರೆ ಆ ನಾಗರಾಜ ಮಾತ್ರ ಈ ಕಾರ್ಯಕ್ರಮದ ಯಶಸ್ಸಿಗೆ ನಾನು ಮತ್ತು ಪದ್ಮಾವತಿಯೇ ಕಾರಣ ಅಂತ ಎಲ್ಲಾ ಕಡೆ ಹೇಳ್ಕೊಂಡ್ ಬಂದ. ಇದರಿಂದ ಉಳಿದ ಗೆಳೆಯರಿಗೆ ತುಂಬಾನೇ ಬೇಜಾರಾಯ್ತು. ಹಗಲು ರಾತ್ರಿ ಅನ್ನದೇ ಕಷ್ಟಪಟ್ಟಿದ್ದು ನಾವು, ಆದ್ರೆ ಅದರ ಕೀರ್ತಿ ಮಾತ್ರ ಅವರಿಬ್ಬರಿಗೆ ಅನ್ಸಿ ಅವನ ಬಳಿ ಅಸಮಾಧಾನ ತೋಡಿಕೊಂಡ್ರು. ಆದ್ರೆ ಮಕ್ಕಳ, ಪ್ರೀತಿಯ ಅಮಲಲ್ಲಿ ಇದ್ದ ನಾಗರಾಜ ಅದು ನನ್ನ ಸಂಘ, ಇಷ್ಟವಿಲ್ಲದಿದ್ದರೆ ಎಲ್ಲರೂ ಹೋಗಬಹುದು ಅಂದ. ಹಂಗಿನ ಅರಮನೆಗಿಂತ ಸೋಗಿಯ ಗುಡಿಸಲು ಮೇಲು ಅನ್ನೋ ಮಾತಿನ ಹಾಗೆ ಅವರೆಲ್ಲ ಅಲ್ಲಿಂದ ಬಂದು ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿಕೊಂಡ್ರು. ಅಲ್ಲಿಗೆ ಬಾಲ್ಯದ ಸ್ನೇಹ ಒಡೆಯಿತು. ಆದ್ರೆ ಮಕ್ಕಳ, ಇವರ ಪ್ರೀತಿಯ ವಿಚಾರ ಪಟೇಲರಿಗೆ ಗೊತ್ತಿರಲಿಲ್ಲ. ಹೀಗಾಗಿ ತಮ್ಮ ಮಗಳಿಗೆ ಒಂದು ಕಡೆ ಸಂಬಂಧವನ್ನ ನೋಡಿದ್ರು. ಪದ್ಮಾವತಿಯು ಕೂಡ ಅಪ್ಪನಿಗೆ ತುಂಬಾ ಭಯ ಪಡ್ತಾ ಇದ್ದಿದ್ರಿಂದ ಮರು ಮಾತನಾಡದೆ ಮದುವೆ ಆದ್ಲು. ಈತ ನಾಗರಾಜನಿಗೆ ತುಂಬಾನೇ ಬೇಜಾರಾಯ್ತು. ಅದೇ ನೋವಿನಲ್ಲಿ ಆತ್ಮಹತ್ಯೆಗೂ ಪ್ರಯತ್ನ ಮಾಡ್ದ ಮಕ್ಕಳ. ವಿಷ ಕುಡಿದೇ ಬಿಟ್ಟ. ಈ ವಿಷಯ ಅವನು ದೂರ ಮಾಡಿದ್ದ ಗೆಳೆಯರಿಗೆ ಗೊತ್ತಾಗಿ ಅವರೆಲ್ಲ ಓಡ್ ಬಂದ್ರು. ನಾಗರಾಜ ಅಷ್ಟು ಅವಮಾನ ಮಾಡಿದ್ರು ಕೂಡ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಕೊರಗದೆ ಅವನಿಗೆ ಚಿಕಿತ್ಸೆ ಕೊಡಿಸಿದ್ರು. ಅಲ್ಲದೆ ನಾವು ನಿನ್ ಜೊತೆ ಇರ್ತೀವಿ ಅಂತ ಧೈರ್ಯವನ್ನ ನೀಡಿದ್ರು. ಸ್ನೇಹ ಅನ್ನೋದು ಎಲ್ಲ ಸಂಬಂಧಕ್ಕಿಂತ ಮಿಗಿಲು. ಸ್ನೇಹಿತರು ಎಲ್ಲ ಸಂಬಂಧಿಗಳಿಗಿಂತ ಹೆಚ್ಚು. ಸ್ನೇಹ ಅನ್ನೋದು ತುಂಬಾ ಪವಿತ್ರವಾದ ಬಾಂಧವ್ಯ. ಅದನ್ನ ಕಾಪಾಡಿಕೊಂಡು ಹೋಗೋಣ ಅಲ್ವಾ? ನೋಡಿ, ಗೆಳೆತನ ಅನ್ನೋದು ಎಷ್ಟೊಂದು ಇಂಪಾರ್ಟೆಂಟ್ ಅಲ್ವಾ? ಈಗ ನಾವೆಲ್ಲ ಒಂದು ಲೋಹದ ಬಗ್ಗೆ ತಿಳ್ಕೊಳ್ಳೋಣ. ಆ ಲೋಹ ನೋಡೋಕೆ ಬೆಳ್ಳಿ ಥರ ಕಾಣಿಸಿದ್ರು ಕೂಡ ಬಂಗಾರಕ್ಕಿಂತ ಕಾಸ್ಟ್ಲಿ ಅಂತೆ ಫ್ರೆಂಡ್ಸ್. ಆ ಲೋಹದ ಬಗ್ಗೆ ಇನ್ಫೋ ಗುರುಗಳ ಬಳಿಯಲ್ಲಿ ಮಾಹಿತಿ ಪಡೆಯೋಣ ಬನ್ನಿ. ನಮ್ಮ ಅಣ್ಣಂಗೆ ತಿಂಗಳಿಗೆ 3 ಲಕ್ಷ ರೂಪಾಯಿ ಸ್ಯಾಲ್ರಿ ಕಣೋ. ನಿನ್ನೆ ನಮ್ ಅತ್ತಿಗೆ ಬರ್ತ್ಡೇ ಇತ್ತು. ಅದ್ಯಾವ್ದೋ ಪ್ಲಾಟಿನಂ ಉಂಗ್ರ ಅಂತ ತಂದ್ಕೊಟ್ಟಿದ್ದಾನೆ. ಅಟ್ಲೀಸ್ಟ್ ಬಂಗಾರದ್ದು ತಂದ್ಕೊಡೋಕಾಗಲ್ವಾ? ಅದೊಳ್ಳೆ ಬೆಳ್ಳಿ ತರ ಇದೆ. ಅಯ್ಯಯ್ಯೋ, ಪ್ಲಾಟಿನಂ ರಿಂಗಾ? ಲೇ, ಪ್ಲಾಟಿನಂ ಅಂದ್ರೆ ಸಾಮಾನ್ಯ ಅಲ್ಲ ಮಾರಾಯ್ತಿ. ಅದು ತುಂಬಾ ಅಂದ್ರೆ ತುಂಬಾ ಕಾಸ್ಟ್ಲಿ. ಚಿನ್ನಕ್ಕಿಂತ ದುಬಾರಿ ಲೋಹ ಅಂದ್ರೆ ಕಮ್ಮಿ ಅಂತೀಯಲ್ಲ ನೀನು. ಓಹೋ, ಹಂಗೇನೋ? ನೋಡೋಕ್ ಹಾಗೆ ಅನ್ನಿಸ್ಲೇ ಇಲ್ಲ ನೋಡು. ಹೌದು, ಏನಿದು ಪ್ಲಾಟಿನಂ? ನಾನ್ ಹೇಳ್ದಂಗೆ ಇದೊಂದು ದುಬಾರಿ ಲೋಹ.
ಇದಕ್ಕೆ ಪ್ಲಾಟಿನಂ ಅಂತ ಹೆಸರು ಬಂದಿದ್ದು ಸ್ಪ್ಯಾನಿಷ್ ಶಬ್ದ ಪ್ಲಾಟಿನಾದಿಂದ. ಸ್ಪ್ಯಾನಿಷ್ ಭಾಷೆಯಲ್ಲಿ ಪ್ಲಾಟಿನಾ ಅಂದ್ರೆ ಚಿಕ್ಕ ಬೆಳ್ಳಿ ಅಂತ ಅರ್ಥ ಬರುತ್ತೆ. ಸಾಮಾನ್ಯವಾಗಿ ಪ್ಲಾಟಿನಂ ನೋಡೋದಕ್ಕೂ ಕೂಡ ಬೆಳ್ಳಿ ತರವೇ ಕಾಣಿಸುತ್ತೆ. ಹೌದು, ಈ ಪ್ಲಾಟಿನಂ ಹೇಗೆ ಫೇಮಸ್ ಆಯ್ತು? ಬಂಗಾರದ ಎದುರು ಡಲ್ ಅನ್ಸಲ್ವಾ? ಏನ್ ಗೊತ್ತಾ, ಪ್ಲಾಟಿನಂಗೆ ತುಂಬಾ ಈಸಿಯಾಗಿ ಬೇರೆ ರೂಪವನ್ನ ಕೊಡಬಹುದು. ಅಲ್ಲದೆ ತುಂಬಾನೇ ಹೊಳಪನ್ನೂ ಹೊಂದಿದೆ. ಚಿನ್ನಕ್ಕೆ ಸರಿಸಮಾನವಾಗಿ ಶೈನಿಂಗ್ ಇರೋದಕ್ಕೆ ಪ್ಲಾಟಿನಂ ತುಂಬಾ ಫೇಮಸ್ ಆಗಿದೆ. ಹಾಗೆ ಇದು ಚಿನ್ನಕ್ಕಿಂತ ಬಾಳಿಕೆ ಜಾಸ್ತಿ ಅಂತಾನೆ ಹೇಳ್ಬಹುದು. ಚಿನ್ನಕ್ಕೆ ಹೋಲಿಕೆ ಮಾಡಿದ್ರೆ ಸ್ವಲ್ಪ ಗಟ್ಟಿ ಅಂತಾನೆ ಹೇಳ್ತಾರೆ. ಅಲ್ಲ, ಪ್ಲಾಟಿನಂ ಚಿನ್ನಕ್ಕಿಂತ ಗಟ್ಟಿ ಅಂತ ಯಾವ ಆಧಾರದಲ್ಲಿ ಹೇಳ್ತಾರೆ? ಚಿನ್ನವನ್ನ ಕರಗಿಸಿ ಆಭರಣ ಮಾಡ್ತಾರಲ್ವಾ, ಆಗ ಚಿನ್ನವನ್ನ 1064 ಸೆಲ್ಸಿಯಸ್ ಹೀಟ್ ನಲ್ಲಿ ಕರಗಿಸ್ತಾರೆ. ಚಿನ್ನ ಕರಗೋದಕ್ಕೆ ಅಷ್ಟು ಸಾಕಾಗುತ್ತೆ. ಆದ್ರೆ ಪ್ಲಾಟಿನಂ ಕರಗೋಕೆ 1768 ಸೆಲ್ಸಿಯಸ್ ಹೀಟ್ ಬೇಕು. ಓಹೋ, ಹಿಂಗಾ? ಈಗ ಅರ್ಥ ಆಯ್ತು ನೋಡು. ಹೌದು, ಈ ಪ್ಲಾಟಿನಂ ಯಾವ ಕಾಲದಿಂದ ಬಂದಿದ್ದು? ಸಂಶೋಧಕರು ಹೇಳೋ ಪ್ರಕಾರ ಮಧ್ಯ ಮತ್ತು ಉತ್ತರ ಅಮೆರಿಕಾದಲ್ಲಿ ಇದ್ದ ಪ್ರಾಚೀನ ನಾಗರಿಕತೆಯಲ್ಲೇ ಇತ್ತಂತೆ. ಆದ್ರೆ ಇನ್ನು ಕೆಲವರು ಹೇಳೋ ಪ್ರಕಾರ ಪ್ಲಾಟಿನಂ ಅನ್ನೋದು ಪ್ರಾಚೀನ ಈಜಿಪ್ಟ್ ಕೊಡುಗೆ ಅಂತ. ಇದಕ್ಕೆ ಸಾಕಷ್ಟು ಪ್ರಬಲ ಸಾಕ್ಷಿಗಳು ಇವೆ. ಈಜಿಪ್ಟ್ ಅಲ್ಲಿ ಥೀಬ್ಸ್ ಅಂತ ಒಂದು ಪ್ರದೇಶವಿದೆ. ಅಲ್ಲಿ ಚಿತ್ರ ವಿಚಿತ್ರ ಪೆಟ್ಟಿಗೆಗಳು ಸಿಕ್ಕಿದ್ವು. ಅಲ್ಲಿ ಸಿಕ್ಕಿರೋ ಪೆಟ್ಟಿಗೆಗಳಲ್ಲಿ ಪ್ಲಾಟಿನಂ ಲೇಪವಿರೋದು ಇದೆ. ಜೊತೆಗೆ ಆ ಕಾಲದ ಸಾಕಷ್ಟು ಪ್ಲಾಟಿನಂ ಇಂದ ತಯಾರು ಮಾಡಿರೋ ಆಭರಣಗಳು ಸಿಕ್ಕಿವೆ. ಓಹೋ, ಹಿಂಗಾ? ಈಜಿಪ್ಟ್ ಮಂದಿ ಸಾಮಾನ್ಯವಲ್ಲ ಬಿಡು. ನಿಂಗೊತ್ತಾ, ಜಗತ್ತಿನಾದ್ಯಂತ ವರ್ಷಕ್ಕೆ ಸುಮಾರು 1800 ಟನ್ ಬಂಗಾರದ ಗಣಿಗಾರಿಕೆ ಆಗುತ್ತೆ. ಆದ್ರೆ ಬಂಗಾರಕ್ಕೆ ಹೋಲಿಕೆ ಮಾಡಿದ್ರೆ ಪ್ಲಾಟಿನಂ ಅನ್ನ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಗಣಿಗಾರಿಕೆ ಮಾಡಲಾಗುತ್ತೆ. ವರ್ಷಕ್ಕೆ 130 ಟನ್ ಅಷ್ಟೇ. ಗೊತ್ತಾ? ಈ ಕಾರಣದಿಂದ ಕೂಡ ಚಿನ್ನಕ್ಕಿಂತ ಸ್ವಲ್ಪ ದುಬಾರಿ. ಹಂಗ? ಹೌದು, ಪ್ಲಾಟಿನಂ ಎಲ್ಲಿ ಹೆಚ್ಚಾಗಿ ಸಿಗುತ್ತೆ? ಸೌತ್ ಆಫ್ರಿಕಾ ಮತ್ತು ರಷ್ಯಾ ಪ್ಲಾಟಿನಂ ಗಣಿಗಾರಿಕೆಯಲ್ಲಿ ಲೀಡಿಂಗ್ ಅಲ್ಲಿ ಇರೋ ದೇಶಗಳು. ಜಗತ್ತು ಬಳಸ್ತಿರೋ 90 ಭಾಗ ಪ್ಲಾಟಿನಂ ಅವೆರಡು ದೇಶಗಳಿಂದಲೇ ಬರೋದು. ಹೇ, ಕೊಹಿನೂರು ವಜ್ರದ ಬಗ್ಗೆ ಕೇಳಿದ್ಯಾ? ಗೊತ್ತು ಕಣೋ. ತುಂಬಾ ಅಪರೂಪವಾದ ವಜ್ರ ಅಲ್ವೇನೋ? ಅದು ನಮ್ ಭಾರತದ್ದೇ ತಾನೆ? ಅದೇ ವಜ್ರ. ಆ ವಜ್ರಕ್ಕೆ ಅಂದ ಇನ್ನಷ್ಟು ಹೆಚ್ಚಿಸೋಕೆ ಕಾರಣವಾಗಿರೋದು ಪ್ಲಾಟಿನಂ. ಯಾಕೆ ಅಂದ್ರೆ ಆ ವಜ್ರದ ಸುತ್ತ ಪ್ಲಾಟಿನಂ ಬಂಧವಿದೆ, ಗೊತ್ತಾ? ವಾವ್, ಹಿಂಗ? ಅದ್ಭುತ ಕಣೋ. ಹಾಗೆ ಪ್ಲಾಟಿನಂ ಬಗ್ಗೆ ಸಾಕಷ್ಟು ಲೇಖಕರು ಹಾಡಿ ಹೋಗಲಿದ್ದಾರೆ. ನಿಂಗೊತ್ತಾ, 1557ರಲ್ಲೇ ಇಟಲಿಯ ಜೂಲಿಯಸ್ ಸೀಸರ್ ಸ್ಕಾಲಿಗರ್ ಅನ್ನೋ ಬರಹಗಾರ ಪ್ಲಾಟಿನಂ ಬಗ್ಗೆ ಬರೆದಿದ್ರ ಬಗ್ಗೆ ದಾಖಲೆ ಇದೆ. ನಿಜಕ್ಕೂ ಪ್ಲಾಟಿನಂ ಸೂಪರ್. ನಂಗೂ ಒಂದ್ ಪ್ಲಾಟಿನಂ ಉಂಗ್ರ ತಂದ್ಕೊಡೋ. ನಿನ್ನಮ್ಮ ಕರೀತಿದ್ದಾಳೆ, ನೋಡೋಗೋ. ಬಾಯ್ ಕಣೋ. ಗೆಳೆತನ ಎಷ್ಟು ಮುಖ್ಯ ಅನ್ನೋದನ್ನ ನೋಡಿದ್ರೆ, ಜೊತೆಗೆ ಪ್ಲಾಟಿನಂ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಪಡ್ಕೊಂಡ್ರೆ. ಸರಿ, ಹಾಗಾದ್ರೆ ನಾನು ನಿಮ್ಮನ್ನ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ಕತೆ ಮತ್ತು ಮಾಹಿತಿ ಹೊತ್ತು ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ. ಇದು ಮನುಕುಲದ ಒಳಿತಿಗಾಗಿ.